ಯಾವ ಹನುಮಂತ ರಾಮನಿಗಾಗಿ ಸಮುದ್ರ ಹಾರಿದನು, ಲಂಕೆಯನ್ನೇ ಸುಟ್ಟು ಭಸ್ಮ ಮಾಡಿದನು. ಯಾವ ಹನುಮಂತ ಸಾಕ್ಷಾತ್ ಕಾಲನನ್ನೇ ಎದುರಿಸಿ ಲಕ್ಷ್ಮಣನ ಪ್ರಾಣ ಉಳಿಸಿದನು. ಅಂತಹ ಪ್ರಾಣಪ್ರಿಯ ಭಕ್ತನನ್ನ ರಾಮ ಈ ಕಠಿಣ ಭೂಮಿಯ ಮೇಲೆ ಒಂಟಿಯಾಗಿ ಯಾಕೆ ಬಿಟ್ಟು ಹೋದ? ಹನುಮಂತನ ಭಕ್ತಿಯಲ್ಲಿ ಏನಾದರೂ ಕೊರತೆ ಇತ್ತ? ಅಥವಾ ರಾಮನಿಗೂ ಹನುಮಂತನಿಗೂ ನಡುವೆ ಏನಾದರೂ ಮನಸ್ತಾಪ ಇತ್ತ? ಹನುಮಂತನನ್ನ ವೈಕುಂಠಕ್ಕೆ ಕರೆದುಕೊಂಡು ಹೋಗದೆ ಈ ಭೂಮಿಯ ಮೇಲೆ ಉಳಿಸಿದ್ದರ ಹಿಂದಿರೋ ಆ ಅಸಲಿ ಕಾರಣವೇನು? ರಾಮಾವತಾರದ ಉದ್ದೇಶ ಪೂರ್ಣಗೊಂಡಾಗ ವಿಧಿಯ ನಿಯಮದಂತೆ ಶ್ರೀರಾಮನು ಭೂಮಿಯನ್ನ ತ್ಯಜಿಸಬೇಕಾದ ಅನಿವಾರ್ಯತೆ ಎದುರಾಗುತ್ತದೆ. ಬ್ರಹ್ಮದೇವನ ಆದೇಶದಂತೆ ಕಾಲಪುರುಷನು ಒಬ್ಬ ತಪಸ್ವಿಯ ವೇಷದಲ್ಲಿ ಅಯೋಧ್ಯೆಗೆ ಬರ್ತಾನೆ. ಅವನು ರಾಮನನ್ನ ಭೇಟಿ ಮಾಡಿ, ಪ್ರಭು, ಭೂಮಿಯ ಮೇಲಿನ ನಿಮ್ಮ ಕಾರ್ಯ ಮುಗಿದಿದೆ, ದೇವತೆಗಳು ನಿಮ್ಮ ದರ್ಶನಕ್ಕಾಗಿ ವೈಕುಂಠದಲ್ಲಿ ಕಾಯುತ್ತಿದ್ದಾರೆ ಎಂದು ತಿಳಿಸ್ತಾನೆ. ಆದರೆ ಇಲ್ಲಿ ಒಂದು ಪ್ರಮುಖ ಷರತ್ತು ಇರುತ್ತೆ. ಕಾಲಪುರುಷನು ರಾಮನ ಜೊತೆ ರಹಸ್ಯವಾಗಿ ಮಾತನಾಡುತ್ತಾ ಇರುವಾಗ ಬೇರೆ ಯಾರೂ ಆ ಕೋಣೆಯನ್ನ ಪ್ರವೇಶಿಸಬಾರದು. ಒಂದು ವೇಳೆ ಯಾರಾದರೂ ಪ್ರವೇಶಿಸಿದರೆ ಅವರಿಗೆ ಮರಣದಂಡನೆ ಶಿಕ್ಷೆ ನೀಡಬೇಕು ಎಂಬ ಷರತ್ತಿಗೆ ರಾಮನು ಒಪ್ಪಿರ್ತಾನೆ. ರಾಮನ ಆಜ್ಞೆಯಂತೆ ಲಕ್ಷ್ಮಣನು ದ್ವಾರಪಾಲಕನಾಗಿ ನಿಲ್ಲುತ್ತಾನೆ. ಆದರೆ ಅಲ್ಲಿ ಅತಿದೊಡ್ಡ ಸವಾಲಾಗಿದ್ದವನೇ ಹನುಮಂತ. ಹನುಮಂತನು ಅಯೋಧ್ಯೆಯ ಕಾವಲುಗಾರನಾಗಿರುವವರೆಗೂ ಕಾಲನಿಗೆ ಅಯೋಧ್ಯೆಯೊಳಗೆ ಪ್ರವೇಶಿಸಲು ಧೈರ್ಯವಿರಲಿಲ್ಲ. ಸಾಕ್ಷಾತ್ ಮೃತ್ಯುವನ್ನೇ ಎದುರಿಸಿ ನಿಲ್ಲಬಲ್ಲ ಶಕ್ತಿ ಹನುಮಂತನಿಗಿತ್ತು. ತನ್ನ ಪ್ರಭು ರಾಮನನ್ನ ಯಾರು ಕರೆದುಕೊಂಡು ಹೋಗಬಾರದು ಎಂಬ ದೃಢ ಸಂಕಲ್ಪ ಹನುಮಂತನದ್ದಾಗಿತ್ತು. ಹನುಮಂತನ ಭಕ್ತಿ ಎಷ್ಟು ಗಾಢವಾಗಿತ್ತು ಅಂದ್ರೆ ಅವನು ವಿಧಿಯ ನಿಯಮಗಳನ್ನೇ ಬದಲಾಯಿಸಲು ಸಿದ್ಧನಿದ್ದ. ರಾಮನಿಗೆ ಮೊದಲೇ ತಿಳಿದಿತ್ತು, ಹನುಮಂತನು ದ್ವಾರದಲ್ಲಿ ನಿಂತಿರುವವರೆಗೂ ತಾನು ಈ ಅವತಾರವನ್ನ ತ್ಯಜಿಸಲು ಸಾಧ್ಯವಿಲ್ಲ ಎಂದು. ಹನುಮಂತನ ಪ್ರೇಮವೇ ರಾಮನಿಗೆ ಒಂದು ರೀತಿಯ ಪ್ರೀತಿಯ ಬಂಧನವಾಗಿತ್ತು. ಈ ಬಂಧನದಿಂದ ಬಿಡಿಸಿಕೊಳ್ಳಲು ಮತ್ತು ವಿಧಿಯ ಚಕ್ರ ಉರುಳಲು ರಾಮನು ಒಂದು ಲೀಲೆಯನ್ನ ಮಾಡಲೇಬೇಕಾಯಿತು. ಆಗ ಶ್ರೀರಾಮನು ಹನುಮಂತನ ಗಮನವನ್ನ ಬೇರೆ ಕಡೆ ಸೆಳೆಯಲು ಒಂದು ತಂತ್ರ ಹೂಡಿದನು. ತನ್ನ ಬೆರಳಿನಿಂದ ಪ್ರಿಯವಾದ ಉಂಗುರವನ್ನ ಕೆಳಗೆ ಹಾಕಿದನು. ಅದು ಅರಮನೆಯ ನೆಲದ ಮೇಲೆ ಬಿದ್ದಿರುವ ಒಂದು ಸಣ್ಣ ಬಿರುಕಿನೊಳಗೆ ಹೋಗಿ ಮರೆಯಾಯಿತು. ರಾಮನು ಹನುಮಂತನನ್ನ ಕರೆದು, ಹನುಮಂತ, ನನ್ನ ಉಂಗುರ ಆ ಬಿರುಕಿನೊಳಗೆ ಬಿದ್ದಿದೆ, ದಯವಿಟ್ಟು ಅದನ್ನು ಹುಡುಕಿ ತರುವೆಯಾ ಎಂದು ಕೇಳ್ತಾನೆ. ತನ್ನ ಪ್ರಭುವಿನ ಆಜ್ಞೆಯನ್ನ ಶಿರಸಾವಹಿಸಿ ಪಾಲಿಸುವ ಹನುಮಂತನು ತನ್ನ ಗಾತ್ರವನ್ನ ಕಿರಿದುಗೊಳಿಸಿ ಆ ಬಿರುಕಿನ ಮೂಲಕ ಒಳಗೆ ಹೋಗ್ತಾನೆ. ಆ ಬಿರುಕು ಪಾತಾಳ ಲೋಕಕ್ಕೆ ಸಂಪರ್ಕ ಕಲ್ಪಿಸುತ್ತಿತ್ತು. ಹನುಮಂತನು ಪಾತಾಳ ಲೋಕಕ್ಕೆ ಪ್ರವೇಶಿಸಿದಾಗ ಅಲ್ಲಿ ಕಂಡ ದೃಶ್ಯ ಅವನನ್ನ ಬೆಚ್ಚಿ ಬೀಳಿಸಿತ್ತು. ಅಲ್ಲಿ ಸಾವಿರಾರು ಚಿನ್ನದ ಉಂಗುರಗಳ ರಾಶಿಯೇ ಇತ್ತು. ಪ್ರತಿ ಉಂಗುರವೂ ರಾಮನ ಉಂಗುರದಂತೆಯೇ ಕಂಗೊಳಿಸುತ್ತಿತ್ತು. ಆಗ ಅಲ್ಲಿನ ನಾಗರಾಜನು ಬಂದು ನಗುತ್ತಾ, ಹನುಮಂತ, ನೀನು ಯಾವುದನ್ನ ಹುಡುಕುತ್ತಿದ್ದೀಯೋ ಅದು ಇಲ್ಲಿ ಸಿಗುವುದಿಲ್ಲ. ಇಲ್ಲಿರುವ ಪ್ರತಿಯೊಂದು ಉಂಗುರವೂ ಒಂದೊಂದು ಯುಗದ ರಾಮಾವತಾರವನ್ನ ಸೂಚಿಸುತ್ತದೆ. ಪ್ರತಿ ಬಾರಿ ತ್ರೇತಾಯುಗ ಮುಗಿಯುವ ಸಮಯ ಬಂದಾಗಲೂ ಶ್ರೀರಾಮನು ತನ್ನ ಹನುಮಂತನನ್ನ ಹೀಗೆಯೇ ಪಾತಾಳಕ್ಕೆ ಕಳುಹಿಸುತ್ತಾನೆ. ಇದು ಕಾಲಚಕ್ರದ ಅರಿವು ಮೂಡಿಸುವ ರಾಮನ ರೀತಿ. ನಿನ್ನ ಪ್ರಭು ಭೂಮಿಯನ್ನ ಬಿಡುವ ಸಮಯ ಬಂದಾಗಲೆಲ್ಲ ಹೀಗೆಯೇ ಮಾಡುತ್ತಾನೆ. ಈ ಸತ್ಯವನ್ನ ತಿಳಿದ ಹನುಮಂತನಿಗೆ ಮೊದಲ ಬಾರಿಗೆ ಕಾಲದ ಗತಿ ಮತ್ತು ರಾಮನ ಉದ್ದೇಶ ಅರ್ಥವಾಗುತ್ತದೆ. ತಾನು ಕೆಳಗೆ ಬಂದ ಈ ಸಮಯದಲ್ಲಿ ಅತ್ತ ಅಯೋಧ್ಯೆಯಲ್ಲಿ ರಾಮನು ತನ್ನ ಕಾರ್ಯ ಮುಗಿಸಿದ್ದಾನೆ ಎಂದು ತಿಳಿದ ತಕ್ಷಣ ಹನುಮಂತನು ಮಿಂಚಿನ ವೇಗದಲ್ಲಿ ಭೂಮಿಗೆ ಧಾವಿಸ್ತಾನೆ. ಪಾತಾಳದಿಂದ ಮರಳಿದ ಹನುಮಂತನು ಸರಯೂ ನದಿಯ ತೀರಕ್ಕೆ ತಲುಪುತ್ತಾನೆ. ಅಲ್ಲಿ ಹನುಮಂತ ಕಂಡ ನೋಟ ಅತ್ಯಂತ ಹೃದಯ ವಿದ್ರಾವಕವಾಗಿತ್ತು. ರಾಮನು ತನ್ನ ದಿವ್ಯ ರೂಪವನ್ನ ತಾಳಿ ಹೊರಡಲು ಸಿದ್ಧನಾಗಿದ್ದನು. ಹನುಮಂತನು ರಾಮನ ಪಾದ ಹಿಡಿದು ಕಣ್ಣೀರಿಡುತ್ತಾ ಕೇಳ್ತಾನೆ, ಪ್ರಭು, ನೀವಿಲ್ಲದ ಭೂಮಿ ನನಗೆ ನರಕಕ್ಕಿಂತಲೂ ಕಡೆ. ಸೂರ್ಯನಿಲ್ಲದ ಹಗಲು, ಚಂದ್ರನಿಲ್ಲದ ರಾತ್ರಿಯಂತೆ ನಾನು ಬಾಳಲಾರೆ. ನನ್ನ ಭಕ್ತಿಯಲ್ಲಿ ಏನಾದರೂ ಕೊರತೆ ಇತ್ತ? ನನ್ನನ್ನ ಏಕೆ ಇಲ್ಲಿ ಬಿಟ್ಟು ಹೋಗುತ್ತಿದ್ದೀರಿ? ನನಗೂ ವೈಕುಂಠಕ್ಕೆ ಬರಲು ಅನುಮತಿ ನೀಡಿ. ಆಗ ಶ್ರೀರಾಮನು ಹನುಮಂತನನ್ನ ಹತ್ತಿರಕ್ಕೆ ಕರೆದು ಅವನ ಕಣ್ಣೀರು ಒರೆಸುತ್ತಾ ಒಂದು ಗಂಭೀರವಾದ ಮಾತನ್ನ ಹೇಳ್ತಾನೆ. ಹನುಮಂತ, ನೀನು ಕೇವಲ ಒಬ್ಬ ಭಕ್ತನಲ್ಲ, ನೀನು ನನ್ನ ಶಕ್ತಿಯ ಒಂದು ರೂಪ. ನನ್ನ ಅವತಾರ ಮುಗಿಯಬಹುದು, ಆದರೆ ಈ ಭೂಮಿಯ ಮೇಲೆ ಧರ್ಮವನ್ನ ರಕ್ಷಿಸುವ ನಿನ್ನ ಜವಾಬ್ದಾರಿ ಇನ್ನೂ ಮುಗಿದಿಲ್ಲ. ರಾಮನು ಹನುಮಂತನಿಗೆ ವೈಕುಂಠದ ಸುಖಕ್ಕಿಂತಲೂ ದೊಡ್ಡದಾದ ಒಂದು ಕಾರ್ಯವನ್ನು ವಹಿಸ್ತಾನೆ. ಅದೇ ಚಿರಂಜೀವಿ ಪಟ್ಟ. ಎಲ್ಲಿಯವರೆಗೆ
ಈ ಭೂಮಿಯ ಮೇಲೆ ನನ್ನ ನಾಮಸ್ಮರಣೆ ನಡೆಯುತ್ತದೆಯೋ ಅಲ್ಲಿಯವರೆಗೆ ನೀನು ಸಶರೀರನಾಗಿ ಈ ಭೂಮಿಯ ಮೇಲೆ ಇರಬೇಕು ಎಂದು ಆದೇಶಿಸ್ತಾನೆ. ಹನುಮಂತನಿಗೆ ಮುಕ್ತಿ ನೀಡುವ ಬದಲು ಜಗತ್ತಿನ ಕಲ್ಯಾಣಕ್ಕಾಗಿ ಅವನನ್ನ ಇಲ್ಲೇ ಉಳಿಯುವಂತೆ ರಾಮನು ವಿನಂತಿಸ್ತಾನೆ. ಇನ್ನು ರಾಮನು ಹನುಮಂತನನ್ನ ಭೂಮಿಯಲ್ಲಿ ಬಿಟ್ಟು ಹೋಗಲು ಮತ್ತೊಂದು ಬಲವಾದ ಕಾರಣವೇನು ಅಂದ್ರೆ ಮುಂಬರುವ ದ್ವಾಪರಯುಗ. ಮಹಾವಿಷ್ಣುವು ಕೃಷ್ಣನಾಗಿ ಅವತರಿಸಿದಾಗ ಹನುಮಂತನ ಸಹಾಯ ಅನಿವಾರ್ಯವಾಗಿತ್ತು. ಕುರುಕ್ಷೇತ್ರದ ಯುದ್ಧದಲ್ಲಿ ಅರ್ಜುನನ ರಥವನ್ನ ಕಾಪಾಡುವುದು ಸಾಧಾರಣದ ಮಾತಾಗಿರಲಿಲ್ಲ. ಕೌರವರ ಸೈನ್ಯದಲ್ಲಿ ಭೀಷ್ಮ, ದ್ರೋಣ ಮತ್ತು ಕರ್ಣನಂತಹ ಮಹಾರಥಿಗಳಿದ್ದರು. ಕೃಷ್ಣನಿಗೆ ತಿಳಿದಿತ್ತು ಕರ್ಣನು ತನ್ನ ವಿಜಯ ಧನುಸ್ಸಿನಿಂದ ಬಿಟ್ಟ ಬಾಣಗಳು ಎಷ್ಟು ಶಕ್ತಿಶಾಲಿಯಾಗಿತ್ತು ಅಂದ್ರೆ ಅವು ಸಾಕ್ಷಾತ್ ದೇವರೇ ನಡೆಸುತ್ತಿದ್ದ ರಥವನ್ನ 10 ಹೆಜ್ಜೆ ಹಿಂದೆ ತಳ್ಳುತ್ತಿದ್ದವು. ಒಂದು ವೇಳೆ ಹನುಮಂತನು ಆ ರಥದ ಮೇಲೆ ಇಲ್ಲದಿದ್ದರೆ ಮೊದಲ ದಿನವೇ ಅರ್ಜುನನ ರಥವು ಭಸ್ಮವಾಗುತ್ತಿತ್ತು. ಅದಕ್ಕಾಗಿಯೇ ಕೃಷ್ಣನು ಭೀಮನ ಮೂಲಕ ಹನುಮಂತನ ದರ್ಶನ ಮಾಡಿಸಿ ಅರ್ಜುನನ ರಥದ ಧ್ವಜದಲ್ಲಿ ಹನುಮಂತನು ನೆಲೆಸುವಂತೆ ಮಾಡ್ತಾನೆ. ಯುದ್ಧದ 18 ದಿನಗಳ ಕಾಲ ಹನುಮಂತನು ಆ ರಥದ ಮೇಲೆ ಕುಳಿತು ಇಡೀ ರಥದ ಭಾರವನ್ನ ತನ್ನ ಹೆಗಲ ಮೇಲೆ ಹೊರುತ್ತಾನೆ. ಯುದ್ಧ ಮುಗಿದು ಕೃಷ್ಣ ಮತ್ತು ಅರ್ಜುನ ರಥದಿಂದ ಕೆಳಗಿಳಿದ ತಕ್ಷಣ ಹನುಮಂತನು ಧ್ವಜದಿಂದ ಅದೃಶ್ಯನಾಗ್ತಾನೆ. ಅದೇ ಕ್ಷಣದಲ್ಲಿ ಆ ರಥವು ಬೆಂಕಿಯ ಉಂಡೆಯಾಗಿ ಭಸ್ಮವಾಗುತ್ತೆ. ಅಂದರೆ ಅದು ತ್ರೇತಾಯುಗದಲ್ಲಿ ರಾಮನು ಹನುಮಂತನನ್ನ ಭೂಮಿಯಲ್ಲಿ ಉಳಿಸದಿದ್ದರೆ ದ್ವಾಪರ ಯುಗದಲ್ಲಿ ಪಾಂಡವರ ಗೆಲುವು ಅಸಾಧ್ಯವಾಗುತ್ತಿತ್ತು. ಇನ್ನು ಕಲಿಯುಗದಲ್ಲಿ ಮನುಷ್ಯನ ಮನಸ್ಸು ಚಂಚಲವಾಗಿರುತ್ತದೆ, ಅಧರ್ಮವು ತಾಂಡವವಾಡುತ್ತದೆ. ಅಂತಹ ಸಮಯದಲ್ಲಿ ಮನುಷ್ಯರಿಗೆ ಧೈರ್ಯ ತುಂಬಲು, ಅವರಲ್ಲಿ ಭಕ್ತಿಯನ್ನ ಜಾಗೃತಗೊಳಿಸಲು ಒಬ್ಬ ಗುರುವಿನ ಅಗತ್ಯವಿತ್ತು. ಶ್ರೀರಾಮನು ಹನುಮಂತನಿಗೆ ಹೇಳ್ತಾನೆ, ಹನುಮಂತ, ಕಲಿಯುಗದಲ್ಲಿ ಮನುಷ್ಯರು ನನ್ನನ್ನ ಕಣ್ಣಾರೆ ನೋಡಲಾರರು. ಅಂತಹ ಸಮಯದಲ್ಲಿ ನೀನು ಅವರಿಗೆ ದಾರಿದೀಪವಾಗಬೇಕು. ಹನುಮಂತನು ಅಷ್ಟಸಿದ್ಧಿ ಮತ್ತು ನವನಿಧಿಗಳ ಒಡೆಯ. ಅಂತಹ ಶಕ್ತಿವಂತನು ನಮ್ಮ ನಡುವೆಯೇ ಇದ್ದಾನೆ ಎಂಬ ಭಾವನೆಯೇ ಕಲಿಯುಗದ ಭಕ್ತರಿಗೆ ದೊಡ್ಡ ಆಸರೆಯಾಗುತ್ತದೆ. ಹನುಮಂತನು ಈ ಭೂಮಿಯ ಮೇಲಿರುವವರೆಗೂ ರಾಮಾಯಣವು ಕೇವಲ ಕಥೆಯಲ್ಲ, ಅದು ಇಂದಿಗೂ ಜೀವಂತವಾಗಿರುವ ಸತ್ಯವಾಗಿದೆ. ಹನುಮಂತನು ಕೇವಲ ರಾಮಭಕ್ತನಲ್ಲ, ಅವನು ಸನಾತನ ಧರ್ಮದ ಶಾಶ್ವತ ಕಾವಲುಗಾರನಾಗಿದ್ದಾನೆ. ರಾಮನು ಭೂಮಿಯನ್ನ ಬಿಟ್ಟಿದ್ದರೂ ಹನುಮಂತನ ರೂಪದಲ್ಲಿ ಇಂದಿಗೂ ಸಶರೀರನಾಗಿ ನಮ್ಮ ನಡುವೆಯೇ ಸಂಚರಿಸುತ್ತಿದ್ದಾನೆ ಅನ್ನೋದು ಕೋಟ್ಯಾಂತರ ಭಕ್ತರ ಅಚಲ ನಂಬಿಕೆ. ಇನ್ನು ಪೌರಾಣಿಕವಾಗಿ ಹನುಮಂತನು ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬ. ಅಶ್ವತ್ಥಾಮ, ಬಲಿಚಕ್ರವರ್ತಿ, ವೇದವ್ಯಾಸರು, ವಿಭೀಷಣ, ಕೃಪಾಚಾರ್ಯ ಮತ್ತು ಪರಶುರಾಮರೊಂದಿಗೆ ಹನುಮಂತನು ಚಿರಂಜೀವಿಯಾಗಿ ನೆಲೆಸಿದ್ದಾನೆ. ಆದರೆ ಹನುಮಂತನಿಗೆ ರಾಮನು ನೀಡಿದ ಜವಾಬ್ದಾರಿ ಅತ್ಯಂತ ದೊಡ್ಡದು. ಕಲಿಯುಗದ ಕೊನೆಯಲ್ಲಿ ಅಧರ್ಮವು ಮಿತಿಮೀರಿದಾಗ ಸಾಕ್ಷಾತ್ ಮಹಾವಿಷ್ಣುವು ಕಲ್ಕಿ ಅವತಾರದಲ್ಲಿ ಬರುತ್ತಾನೆ. ಅಂದು ಕಲ್ಕಿಯ ಜೊತೆಗೂಡಿ ಅಧರ್ಮವನ್ನು ನಾಶ ಮಾಡಲು ಈ ಎಲ್ಲ ಚಿರಂಜೀವಿಗಳು ಒಂದಾಗಬೇಕಿದೆ. ಆ ಮಹಾನ್ ಯುದ್ಧಕ್ಕೆ ಹನುಮಂತನು ಸಿದ್ಧನಾಗಬೇಕಿದೆ ಮತ್ತು ಧರ್ಮದ ಸೈನ್ಯವನ್ನು ಮುನ್ನಡೆಸಬೇಕಿದೆ ಅನ್ನೋದು ರಾಮನ ಗುಪ್ತ ಉದ್ದೇಶವಾಗಿತ್ತು. ಅಂದರೆ ಹನುಮಂತನ ಇರುವಿಕೆ ಈ ಸೃಷ್ಟಿಯ ಕೊನೆಯವರೆಗೂ ಅನಿವಾರ್ಯ. ರಾಮನು ತನ್ನ ಭಕ್ತನನ್ನ ಈ ಭೂಮಿಯ ಮೇಲೆ ಬಿಟ್ಟಿದ್ದು ಅವನನ್ನ ದಂಡಿಸಲು ಅಲ್ಲ, ಬದಲಾಗಿ ಬ್ರಹ್ಮಾಂಡದ ದೊಡ್ಡ ಕಾರ್ಯಗಳನ್ನ ಅವನ ಮೂಲಕ ಪೂರೈಸಲು. ಹನುಮಂತನು ಭವಿಷ್ಯದ ಬ್ರಹ್ಮದೇವನಾಗುವನು ಎಂಬ ಉಲ್ಲೇಖವು ಕೆಲವು ಪುರಾಣಗಳಲ್ಲಿದೆ. ಇಷ್ಟೊಂದು ಗೌರವ ಮತ್ತು ಜವಾಬ್ದಾರಿಯನ್ನ ಹೊತ್ತಿರುವ ಹನುಮಂತನು ಈ ಭೂಮಿಯ ಮೇಲಿರುವ ಅತ್ಯಂತ ಶಕ್ತಿಶಾಲಿ ದೇವನಾಗಿದ್ದಾನೆ. ಇನ್ನು ಆಧ್ಯಾತ್ಮದ ದೃಷ್ಟಿಯಲ್ಲಿ ನೋಡಿದರೆ ಹನುಮಂತ ಅಂದರೆ ಪ್ರಾಣಶಕ್ತಿ. ವಾಯುಪುತ್ರನಾದ ಹನುಮಂತನು ಗಾಳಿಯಂತೆ ಎಲ್ಲೆಡೆ ವ್ಯಾಪಿಸಿದ್ದಾನೆ. ರಾಮನು ಪರಮಾತ್ಮನಾದರೆ ಹನುಮಂತನು ಆ ಪರಮಾತ್ಮನನ್ನ ನಮ್ಮ ಪ್ರಾಣದೊಳಗೆ ಹಿಡಿದಿಡುವ ಶಕ್ತಿ. ರಾಮನು ಹನುಮಂತನನ್ನ ಭೂಮಿಯಲ್ಲಿ ಬಿಟ್ಟಿದ್ದರಿಂದಲೇ ಇವತ್ತು ನಮಗೆ ರಾಮನೆಂಬ ನಾಮವು ದಕ್ಕುತ್ತಿದೆ. ಹನುಮಂತನು ಇಲ್ಲದಿದ್ದರೆ ರಾಮನಾಮವು ಇಷ್ಟೊಂದು ಪ್ರಬಲವಾಗಿ ಹರಡುತ್ತಿರಲಿಲ್ಲ. ಹನುಮಂತನು ತನ್ನ ಭಕ್ತಿಯ ಮೂಲಕ ರಾಮನನ್ನ ಈ ಭೂಮಿಯ ಮೇಲೆ ಶಾಶ್ವತಗೊಳಿಸಿದ್ದಾನೆ. ಹನುಮಂತ ಎಲ್ಲಿರುತ್ತಾನೋ ಅಲ್ಲಿ ರಾಮನು ಇರುತ್ತಾನೆ ಮತ್ತು ರಾಮನಾಮ ಕೇಳುವಲ್ಲೆಲ್ಲ ಹನುಮಂತನು ಹಾಜರಿರುತ್ತಾನೆ. ಈ ಅವಿನಾಭಾವ ಸಂಬಂಧವೇ ಜಗತ್ತಿನ ಶಕ್ತಿಯ ಮೂಲವಾಗಿದೆ. ಇನ್ನು ಕೊನೆಯದಾಗಿ ಹೇಳಬೇಕು ಅಂದರೆ ರಾಮ ಮತ್ತು ಹನುಮಂತನ ಸಂಬಂಧ ಕೇವಲ ಮಾಲೀಕ ಮತ್ತು ಸೇವಕನ ಸಂಬಂಧವಲ್ಲ, ಅವರು ಒಂದೇ ನಾಣ್ಯದ ಎರಡು ಮುಖಗಳು. ರಾಮನು ಭೂಮಿಯನ್ನ ಬಿಟ್ಟು ಹೋದರು, ಹನುಮಂತನ ರೂಪದಲ್ಲಿ ಇಂದಿಗೂ ನಮ್ಮ ನಡುವೆಯೇ ಇದ್ದಾನೆ. ಹನುಮಂತನು ಎಲ್ಲಿರುತ್ತಾನೋ ಅಲ್ಲಿ ರಾಮನ ಸನ್ನಿಧಿ ಇರುತ್ತದೆ. ರಾಮನು ಹನುಮಂತನನ್ನ ಬಿಟ್ಟು ಹೋದದ್ದು ನಮಗೆ ಧೈರ್ಯ ಮತ್ತು ಭಕ್ತಿಯ ಮಾರ್ಗವನ್ನ ತೋರಿಸಲು. ಫ್ರೆಂಡ್ಸ್,
ಹನುಮಂತನ ಈ ತ್ಯಾಗದ ಬಗ್ಗೆ ಮತ್ತು ರಾಮನ ಈ ಬೃಹತ್ ಯೋಜನೆಯ ಬಗ್ಗೆ ನಿಮಗೇನನ್ಸುತ್ತೆ? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಮತ್ತಷ್ಟು ರೋಚಕ ವಿಷಯಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಜೈ ಶ್ರೀರಾಮ್.